ಸ್ವಲ್ಪ ಸಾಕು ಅವನಿಗೆ. ಇಲ್ಲ ಅಂತ ಯಾಕೆ ತಲೆ ಮಿಸ್ ಮಾಡ್ತೀರಿ? ಕೊಡ್ತಾರೆ ಅವರು ಚಾ ಉಂಟು ಒಳಗೆ, ನೀವು ಕುಡೀರಿ. ಮೋಹಿನಿ ಪ್ರಭು ಕೈ ಕೌಡಿ ಅಲ್ವಾ ಕಸನೆ. बाय बाय आइला अब यूजुअली जावन यूट्यूब इंस्टाग्राम आणि पुरा पळोच ना मात्र एक एक लेडी हम फॉलो करतास म्हळ्यार आमगेले हीड मागतस हीड इज बसरी जोड़ी पाव. ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ಬಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇದು ಒಂದು ದಿನದ ಟೂರಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥದ್ದು. ಹೋದದ್ದು ಎಲ್ಲಿಗೆ ಅಂತ ಹೇಳ್ತೇನೆ. ಮೊನ್ನೆ ಲಾಸ್ಟ್ ಸಂಡೇ ಬೆಳಿಗ್ಗೆ 4:15 ಹೊರಡಬೇಕಂತ ಅಂದ್ಕೊಂಡ್ವಿ. ಬಟ್ ಹೊರಡಬೇಕಾದ್ರೆ 4:40 ಆಯಿತು. ಹೇಗಾದರೂ ಭಯಂಕರ ಚಳಿ ಮಾರೆ, ಬೆಳಿಗ್ಗೆ ಅಂತೂ ಬೇಗ ಎದ್ದು ಹೊರಡಲಿಕ್ಕೆ ಆಗೋದಿಲ್ಲ. ಆದರೂ 4:40ಕ್ಕೆ ನಾವು ಹೊರಟದ್ದು ಒಂದು ದಿನದ ಟೂರ್ ನಮ್ಮದು. ಶ್ರೀ ಸಂಸ್ಥಾನ ಪರ್ತಗಾಳಿ ಜೀವೋತ್ತಮ ಮಠ, ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠ, ಹಾಗೆ ಗೋವಾಕ್ಕೆ ಹೊರಟದ್ದು. ನಾವೊಂದು 8 ಜನ ದೊಡ್ಡವರು, 2 ಜನ ಮಕ್ಕಳು, ಹಾಗೆ ನಮ್ಮ ಕಾರಲ್ಲೇ ಹೊರಟದ್ದು. ಮತ್ತು ನಮ್ಮ ಊರಿಂದ ಮತ್ತು ಕಾರ್ಕಳದಿಂದ, ದೊಂಡೆರಂಗಡಿಯಿಂದ, ಹೀಗೆ ಬೇರೆ ಬೇರೆ ಬಸ್ಸಲ್ಲಿ ಎಲ್ಲ JSB ಹಿತರಕ್ಷಣಾ ವೇದಿಕೆ ಇವರು ಆಯೋಜಿಸಿರುವ ಬಸ್ಸಲ್ಲಿ ಕೂಡ ತುಂಬ ಮಂದಿ ಬಂದಿದ್ರಲ್ಲಿ. ಹಾಗೆ ನಮ್ಮ ಊರಿಂದ ಮೂಡುಬಿದ್ರೆಯಿಂದ ಕೂಡ ಬಸ್ಸನ್ನು ಮಾಡಿದರು. ಆದರೆ ನಾವು ನಮ್ಮ ಪ್ರೈವೇಟ್ ಗಾಡಿಯಲ್ಲೇ ಹೊರಟ್ವಿ. ನಾವೊಂದು 7:20 ಅಷ್ಟೊತ್ತಿಗೆ ಭಟ್ಕಳದಲ್ಲಿರುವಂಥ ಉಡುಪಿ ಡಿಲಕ್ಸ್ ಹೋಟೆಲ್ಗೆ ಬಂದು ಬೆಳಗಿನ ಉಪಹಾರವನ್ನು ಇಲ್ಲಿ ಮಾಡಿದ್ವಿ. ತುಂಬ ನೀಟಾಗಿತ್ತು. ಫುಡ್ ಕೂಡ ಕ್ವಾಲಿಟಿ ಇರ್ಬೋದು, ಕ್ವಾಂಟಿಟಿ ಇರ್ಬೋದು, ಒಳ್ಳೆ ಹೈಜಿನ್ ಆಗಿತ್ತು. ಮತ್ತು ಖುಷಿಯಾಯಿತು ನಮಗೆ ಕ್ವಾಲಿಟಿ ನೋಡಿ ಕೂಡ. ಫುಡ್ ತುಂಬಾ ಟೇಸ್ಟ್ ಅಂತೂ ಆಸಮ್ ಆಗಿತ್ತು. ನಾವು ಇಡ್ಲಿ ವಡೆ ಸಾಂಬಾರು 8 ಪ್ಲೇಟ್ ಆರ್ಡರ್ ಮಾಡಿದ್ವಿ. ಹಾಗೆ ಮಗಳು ಪೂರಿ ಬೇಕು ಹೇಳಿದ್ಲು. ಅದಕ್ಕೆ ಅವಳಪ್ಪ ತಮಾಷೆ ಮಾಡ್ತಾ ಇದ್ದಾರೆ, ಇವಳು ಪೂರಿ ತಿಂತ ಕೂತ್ರೆ ಇದು ಸಂಜೆ ತನಕ ಆಗ್ಬೋದು ಇವತ್ತು ಅಂತ. ದೊಡ್ಡ ದೊಡ್ಡ ಪೂರಿ ಇತ್ತು ಮಾತ್ರ. ಹಾಗೆ ಮಗನಿಗೆ ತುಪ್ಪ ದೋಸೆ ಆರ್ಡರ್ ಮಾಡಿದ್ವಿ. ತುಂಬ ಸಖತ್ತಾಗಿರುವಂಥ ಬ್ರೇಕ್ಫಾಸ್ಟ್. ಕಾಫಿ ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು. ಮತ್ತು ಕೇಸರಿಬಾತ್ ಇದೆಯಲ್ವ, ಅದರಲ್ಲಿ ಪೈನಾಪಲ್ ಪೀಸಸ್ ಎಲ್ಲ ಹಾಕಿ ಒಳ್ಳೆ ಪೈನಾಪಲ್ ಪುಡ್ಡಿಂಗ್ ತುಂಬ ರುಚಿಯಾಗಿತ್ತು. ಇಡ್ಲಿ ಸಾಂಬಾರು ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ಆಹಾ, ಶೀರಾ ನೋಡಿ ಈ ರೀತಿ ಇದನ್ನು ಸ್ಪೂನಲ್ಲಿ ಹೀಗೆ ತೆಗಿತಾ ಇರಬೇಕು. ಆಹಾ, ಸ್ವರ್ಗ ಅಷ್ಟು. ನೋಡಿ ನಮ್ಮ ರವೀಂದ್ರ ಕಿಣಿ ಅವರಿದ್ದಾರೆ. ಉಡುಪಿ ಡಿಲಕ್ಸಿಗೆ ಬಂದು ನಮ್ಮ ಟಿಫಿನ್ ಎಲ್ಲ ಆಯಿತು. ಸಖತ್ ಬ್ರೇಕ್ಫಾಸ್ಟ್ ಭಾರಿ ಸೂಪರ್ ಇತ್ತು. ಇಡ್ಲಿ ವಡೆ ಸಾಂಬಾರು ಭಾರಿ ಟೇಸ್ಟ್ ಇತ್ತು. ಮಕ್ಕಳಂತೂ ಹೊರಡಬೇಕಾದ್ರೆ ಅವರು ಕಾರಲ್ಲಿ ಹಾಗೆ ಕಾಲಲ್ಲಿ ನಿದ್ದೆ ಮಾಡ್ತಿದ್ರು. ಮತ್ತೆ ಫುಲ್ ಚಾರ್ಜ್ ಆಯಿತು ಟಿಫಿನ್ ಎಲ್ಲ ಆದಮೇಲೆ. ಮಕ್ಕಳಿಗಂತೂ ಭಯಂಕರ ಖುಷಿ ಆಯಿತಾ, ಒಂದು ಸಂಡೇ ಈ ರೀತಿ ಒಂದು ತಿರುಗ್ಲಿಕ್ಕೆ ಹೋದು. ನಾವೊಂದು ಎಲ್ಲೂ ತಿರುಗ್ಲಿಕ್ಕೆಲ್ಲ ಹೋಗದೆ ಭಯಂಕರ ಟೈಮ್ ಅಂತ ಹೇಳ್ಬೋದು ಎಲ್ಲರೂ ಕೂಡ ಸೇರಿ. ಹಾಗೆ ಈಗ ಹೋಗಬೇಕಾದ್ರೆ ಆನ್ ದ ವೇ ಆವರ್ಸದಲ್ಲಿ ನಮ್ಮ ರಾಜೇಶ್ ಶಾನ್ಭಾಗ್ ಅವರ ಕುಲದೇವಸ್ಥಾನ ಸಿಗ್ತದೆ, ಕಾತ್ಯಾಯಿನಿ ಬಾಣೇಶ್ವರ. ಅಲ್ಲಿ ಕೂಡ ಒಂದು ಭೇಟಿ ಕೊಟ್ಟು ಅಲ್ಲಿಂದ ಹೊರಟ್ವಿ. ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಇದೆ ಆವರ್ಸ ಕಾತ್ಯಾಯಿನಿ ಬಾಣೇಶ್ವರ ಕುಲದೇವಸ್ಥಾನ. ಡಾಂಗೆ ಸರ್ನೇಮ್ ಇರುವವ್ರದ್ದು, ಕೆಲವ್ರದ್ದು ಪೈ ಅವ್ರದ್ದು ಇರ್ತದೆ, ಶಾನ್ಭಾಗ್ ಅವ್ರದ್ದು ಇರ್ತದೆ. ಹಾಗೆ ಇಲ್ಲಿಗೆ ಬಂದಿದ್ದೇವೆ. ಈಗ ನಮ್ಮ ಫೈನಲ್ ಡೆಸ್ಟಿನೇಷನ್ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಕ್ಕೆ. ಇಲ್ಲಿ ನೋಡಿ ಹೋಗಬೇಕಾದ್ರೆ ಆದರ್ಶಧಾಮ ಅಂತ ಇಲ್ಲಿ ಮೊನ್ನೆ 77 ಅಡಿಯ ಶ್ರೀರಾಮನ ಕಂಚಿನ ವಿಗ್ರಹವನ್ನು ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಯವರು ಅನಾವರಣ ಮಾಡಿದ್ರಲ್ವ. ಬಹಳ ಸುಂದರವಾದ ಆಕರ್ಷಣೀಯ ಕ್ಷೇತ್ರ ಅಂತ ಹೇಳ್ಬೋದು. ಹಾಗೆ ಇಲ್ಲಿಗ ಮಠದ ಒಳಗಡೆ ಹೋಗ್ತಾ ಇದ್ದೇವೆ. ಇಲ್ಲಿ ನಮ್ಮದು ಒಂದು ಭಿಕ್ಷಾ ಸೇವೆ ಒಂದು ಮಾಡಬೇಕು ಅಂತೇಳಿ ಎಣಿಸ್ಕೊಂಡು ಬಂದಿದ್ದೇವೆ. ಸಿಕ್ಕಿದ್ರೆ ಆಗ್ತದೆ ಅಷ್ಟೇ ಅಂತೇಳಿ ಎಣಿಸಿದ್ದು. ಬಟ್ 10-10:30 ಒಳಗಡೆ ಕ್ಲೋಸ್ ಆಗಿರ್ತದಂತೆ ಕೌಂಟ್ರ್. ಏನೋ ಗುರುವರಿಯರ ಒಂದು ದಯೆಯಲ್ಲಿ ನಮಗೆ ಸಿಕ್ಕಿದ್ದು ಅಂತ ಹೇಳ್ಬೋದು. ಹಾಗೆ ನಮ್ಮ ಪೂಜ್ಯ ಗುರುಗಳು ಶ್ರೀ ವಿದ್ಯಾಧೀಶ ಸ್ವಾಮೀಜಿಗಳು ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ.
ಅವತ್ತು ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಸಂಡೇ ಆದದ್ರಿಂದ ಒಂದು. ಮತ್ತೊಂದು ನಮ್ಮ JSB ಹಿತರಕ್ಷಣಾ ವೇದಿಕೆಯವರು ಕಾರ್ಕಳದಿಂದ ಮತ್ತು ಮೂಡುಬಿದ್ರೆ ಹೀಗೆ ದೊಡ್ಡೇರಂಗಡಿ ಬೇರೆ ಬೇರೆ ಊರಿನಿಂದ ಕಾರ್ಕಳ JSB ಹಿತರಕ್ಷಣಾ ವೇದಿಕೆಯಿಂದ ಬಸ್ಸನ್ನು ಆಯೋಜಿಸಿದ್ರು. ಹಾಗೆ ಅದರಲ್ಲೂ ಕೂಡ ತುಂಬ ಜನ ಭಕ್ತಾಭಿಮಾನಿಗಳು ಕೂಡ ಬಂದಿದ್ದರು ಇಲ್ಲಿ. ಮತ್ತು ಮಂಗಳೂರಿಂದ ಉಡುಪಿಯಿಂದ ಎಲ್ಲ ಕೂಡ ಸುಮಾರು JSBs ಎಲ್ಲ ಬಸ್ಸಲ್ಲಿ ಬಂದಿದ್ದರು. ಹಾಗೆ ತುಂಬ ಸಬ್ಸ್ಕ್ರೈಬರ್ಸ್ ಕೂಡ ಇಲ್ಲಿ ಸಿಕ್ಕಿದ್ರು. ಅದೇ ರೀತಿ ಹೇಳಬೇಕಂದ್ರೆ ಒಂದು 2,500 3 ಸಾವಿರ ಜನ ಇದ್ದರು ಅನಿಸುತ್ತೆ. ಅಷ್ಟು ರಶ್ ಇತ್ತು, ಮಾತ್ರ ಹೆವಿ ರಶ್ ಇತ್ತು. ಸರಿಯಾಗಿ 12 ಗಂಟೆಗೆ ಪೂಜಾ ಕಾರ್ಯಕ್ರಮ ನಡೀತು. ಅದೇ ರೀತಿ 12:30 ಅಷ್ಟೊತ್ತಿಗೆ ಭಿಕ್ಷಾ ಸೇವಾದಾರರಿಗೆಲ್ಲ ಪ್ರಸಾದ ಕೊಡುವಂಥದ್ದು ನಡೀತು. ಫಲಮಂತ್ರಾಕ್ಷತೆ ಅದರ ನಂತರ ಆಮೇಲೆ ಊಟದ ಕಾರ್ಯಕ್ರಮ. ಫ್ರೆಂಡ್ಸ್, ಇಲ್ಲಿಗ ನಾವು ಊಟಕ್ಕೆ ನಿಂತಿದ್ವಿ. ಭಯಂಕರ ಸರತಿ ಸಾಲಲ್ಲಿ, ಊಟಕ್ಕೆ ಅಂತೂ ರಶ್ ಇತ್ತು, ತುಂಬಾ ಜನ ಇದ್ವಿ ಅಂತ ಹೇಳಿದ್ರಲ್ಲ. ಹಾಗೆ ಸಪ್ರೇಟ್ ಹಾಲಲ್ಲಿ ಕೂಡ ಇತ್ತಂತೆ, ಅದು ಮತ್ತೆ ನಮಗೆ ಗೊತ್ತಾಯಿತು. ನಮ್ಮ ಕಿಣಿವಾಸರಿಯ ಸಬ್ಸ್ಕ್ರೈಬರ್ ತುಂಬ ಮಂದಿ ಸಿಕ್ಕಿದ್ರು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು. ಪೂರಜನ ನಮಸ್ಕಾರ. ಹಾವು ಗೌರಿ ಶಾಣೆಮೋಳು ಪೂರ್ಣಪ್ರಜ್ಞಾ ಈವ್ನಿಂಗ್ ಕಾಲೇಜ್ ಅಂತೂ ಲೆಕ್ಚರರು. ಅವು ಯೂಶ್ವಲಿ ಜಾವನು ಯೂट्यूब इंस्टाग्राम आणि पुरा पळोचना मात्र एक लेडीक हांव फॉलो करतास म्हळ्यार आमगेले कीड मायकर्स इनीस बसरी प्रति एक रेसिपी ट्राय करचे मातशें फुडें तिगेले हांव पळयलेलो सर यूट्यूबान मस्त हांव तिगेले फॉलो करचे. तिगेले ते पुरा फूड ब्लॉग, मागीर तिगेले ते हॉटेलांत कसा कसा नवे नवे रेसिपी घालून ती दवरतना त्यावेळी मस्त चंद तिगेले आनी तिगेले अन्नालोट कॉन्वर्सेशन असो ಅಥವಾ ತಿಗಲ ಅಮ್ಮಲೋಟ್ ಕಾನ್ವರ್ಸೇಷನ್ ಅಸೋ ಮತ್ತು ಮಿಗಲ್ ಕುಳ್ಳರ್ ಆ್ಯಕ್ಚುಲಿ ಮಂಗಳೂರು ಮళ్ళీ ನಿಯರ್ ಟು ಮೂಡಬಿದ್ರೆ ನೆಕ್ಸ್ಟ್ ಟೈಮ್ ಮಿಗಲ್ ಬಮ್ ನಾನು ಮళ్ళ ಮಕ್ಕ ತೈ ತಿಗಲ ಹೊಟ್ಲ ಕಾಪನ್ ಬರ್ತಾ ಮುಂದೆ ಪೂರ ಜನ ತಿಗಲ ರೆಸಿಪೀಸ್ ಟ್ರೈ ಕರಚಿ. ಥ್ಯಾಂಕ್ ಯು. ಫ್ರೆಂಡ್ಸ್, ನಮ್ಮ ಮೂಡಬಿದ್ರೆಯ ಜನರೆಲ್ಲ ಇಲ್ಲಿ ಸಿಕ್ಕಿದ್ರು. ನಾನು ಹೇಳಿದೆಲ್ಲ ಮೂಡಬಿದ್ರೆಯಿಂದ ಕೂಡ ಬಸ್ ಇತ್ತು ಅಂತೇಳಿ, ಅದರಲ್ಲಿ ಬಂದಿದ್ದರು. ಹಾಗೆ ನಮ್ಮ ಮನೋಜಣ್ಣ, ಸುಧೀರಣ್ಣ, ವಿಜಯ್ ಪ್ರಕಾಶ್ ಅಣ್ಣ ಇವರೆಲ್ಲ ಇಲ್ಲಿದ್ದಾರೆ. ನೋಡಿ ಫ್ರೆಂಡ್ಸ್, ನಮ್ಮ ನಾಗರತ್ನ ಮನೋಜ್ ಶೆಣಯಕ್ಕ ಇವರು ಕೂಡ ಸಿಕ್ಕಿದ್ರು. ತುಂಬ ಮಂದಿ ಸಿಕ್ಕಿದ್ರು ನಮ್ಮೂರಿನವರು.
ಹಾಂ ನಾವ ಮೈಯಲೆ ತೊಡಿ ಅಲ್ವಾ ಥ್ಯಾಂಕ್ ಯು ಕಸನೆ ಥ್ಯಾಂಕ್ ಯು ಕಿಣಿವಾ ಸರಿ ಬಾಯ್ ಬಾಯ್ ಇಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿದ್ರಲ್ವ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ಇಲ್ಲಿಂದ ಮತ್ತೆ ನಾವು ಹೊರಟದ್ದು ಕುಶಾವತಿ ನದಿಗೆ. ಅದನ್ನು ಕೂಡ ತೋರಿಸ್ತೇನೆ, ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನೋಡಿ. ಮಾಯ್ ಕಿಣಿ ಕಿಣಿ ಕೈ ವೈ ಥ್ಯಾಂಕ್ ಯು ಮಾರ್ಚಂದಸ್ ನೋ ವೈ अशी कोण आहे पण आता किणी वासरी म्हणजे स्माइल वीडियो चालू है. हाँ थैंक यू वही बा कई दकुन तुम्ही वही वय हां 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 ಕಾರ್ಕಳ ನೋ तुम्ही ಫ್ರೆಂಡ್ಸ್ ಇದೇ 27 ಅಡಿಯ ಶ್ರೀರಾಮದೇವರ ಪ್ರಭು ರಾಮಚಂದ್ರ ದೇವರ ಕಂಚಿನ ವಿಗ್ರಹ. ಹಾಗೆ ಇದನ್ನು ಮಾತ್ರ ನೋಡ್ತಾ ಇದ್ದರೆ ಇದೆಯಲ್ವ ನಮಗೆ ಕಣ್ಣು ಮುಚ್ಚಲಿಕ್ಕೆ ಒಂದು ಮನಸ್ಸಾಗೋದಿಲ್ಲ, ನೋಡ್ತಾನೇ ಇರೋಣ ಅಂತ ಅನಿಸುತ್ತೆ. ಅಷ್ಟು ಮನಸ್ಸಿಗೊಂದು ಏನೋ ಒಂದು ತುಂಬ ಖುಷಿಯಾಗುವಂಥದ್ದು. ಇದು ನಮ್ಮ ವಿದ್ಯಾನಿಧಿ ಜಪಕೇಂದ್ರ ಮೂಡಬಿದ್ರೆಯಲ್ಲಿ ಕೂಡ ರಾಮನಾಮ ಅಭಿಯಾನ ನಡೆದಿತ್ತಲ್ವ, ಹಾಗೆ ಅದರ ಹೆಸರನ್ನು ಕೂಡ ಇಲ್ಲಿ ಮುದ್ರಿಸಲಾಗಿತ್ತು ನೋಡಿ. ಶ್ರೀರಾಮದೇವರ ವಿಗ್ರಹ 77 ಅಡಿದ್ದು ಮಾತ್ರ ನಿಜವಾಗ್ಲೂ ಲೈಫಲ್ಲಿ ಒಂದು ಸಲನಾದರೂ ಇದನ್ನು ನೋಡಲೇಬೇಕು, ಅಷ್ಟು ಚೆನ್ನಾಗಿದೆ ಇಲ್ಲಿ. ಇದು ಪೋರ್ಟ್ರೇಟ್ ಆಗಿರೋದ್ರಿಂದ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸನ್ನು ಮಾಡಿ ಹಾಕಿದ್ದೇನೆ, ಫೇಸ್ಬುಕ್ಕಲ್ಲೂ ಇದೆ ಕಿಣಿಮಸರಿ ವ್ಲಾಗ್ಸ್ ಪೇಜಲ್ಲಿ ನೀವು ನೋಡ್ಬೋದು. ಹಾಗೆ ಅಲ್ಲಿಂದ ಮತ್ತೆ ಆ ವರ್ಷಕ್ಕೆ ನಾವು ಕಾತ್ಯಾಯಿನಿ ಬಾಣೇಶ್ವರ ಇಲ್ಲಿ ದೇವಸ್ಥಾನದ ಹತ್ರ ಇರುವಂಥ ಕ್ಯಾಂಟೀನಿಗೆ ಬಂದ್ವಿ. ಅಂದರೆ ದೇವಸ್ಥಾನದಲ್ಲಿ ನನ್ನ ಮಗ ಚಪ್ಪಲ್ ಕೂಡ ಬಿಟ್ಟಿದ್ದ, ನಮಗೂ ಮತ್ತೆ ಆನ್ ದ ವೇ ಎಲ್ಲ ಹೋಗಬೇಕಾದ್ರೆ ಅಲ್ಲಿ ಟೀ ಸ್ಟಾಲ್ ಇತ್ತು, ಹಾಗೆ ವೇಣುಭವನಿಗೆ ಟೀ ಬೇಕಿತ್ತಂತ ಇಲ್ಲಿ ಬಂದ್ವಿ. ಬಾಬಾಜಿ ಅತ್ತ ಹಾಸ್ಯ ಹಾಸ್ಯ ಬೀಭತ್ಸ ಶೃಂಗಾರ ಚಾ बाबाजी श्रृंगार रसात चा कशी ನೀವು ಚಾ ಇಲ್ಲ ಅಂತ ಯಾಕೆ ತಲೆ ಮಿಸ್ ಮಾಡ್ತೀರಿ? ಕೊಡ್ತಾರೆ ಅವರು ಚಾ, ಉಂಟು ಒಳಗೆ, ನೀವು ಕುಡೀರಿ. ಕಾರ್ ನಿಲ್ಲಿಸಿದ್ದೆ ತಡ ಇದ್ದ ಎಲ್ಲ ನಾಯಿಗಳು ಇಲ್ಲೆಲ್ಲ ಒಟ್ಟಾಗಿದ್ದಾರೆ, ಗ್ಯಾಂಗೇ ಇದೆ. ಹಾಗೆ ಅವುಗಳಿಗೂ ಎಲ್ಲ ಬಿಸ್ಕಿಟ್ ಎಲ್ಲ ಹಾಕಿ ಮತ್ತೆ ನಾವು ಮುಂದೆ ಹೋದದ್ದು. ಮತ್ತೆ ನಾವು ಬೆಳಿಗ್ಗೆ ಕಾಫಿ ಕುಡಿದಂಥ ಉಡುಪಿ ಡಿಲಕ್ಸಿಗೆ ಬಂದ್ವಿ. ಸಂಜೆ ಒಂದು 6:30 ಇಲ್ಲಿ ರೀಚ್ ಆದ್ವಿ. ಹಾಗೆ ಮಕ್ಕಳಿಗೂ ಜೋರು ಹಸಿವಾಗ್ತಾ ಇತ್ತು. ಅಲ್ಲಿ ರಶಲ್ಲಿ ನಮಗೆ ಊಟ ಮಾಡಲಿಕ್ಕೂ ಸರಿಯಾಗಿ ಆಗಲಿಲ್ಲ. ಹಾಗೆ ಮಕ್ಕಳು ಹಸಿವು ಅಂತ ಹೇಳಿದ್ದಕ್ಕೆ ಮತ್ತೆ ನಾವು ಹೋಟೆಲ್ಗೆ ಬಂದು ಇಲ್ಲಿ ತುಪ್ಪ ದೋಸೆ, ಆನಿಯನ್ ದೋಸೆ, ಅದೇ ರೀತಿ ಮಸಾಲೆ ದೋಸೆ, ಮೈಸೂರು ಮಸಾಲ, ದಹಿ ಪುರಿ, ಮಸಾಲೆ ಪುರಿ ಇಂಥ ಉಂಟು ಎಂತ ಇಲ್ಲ ಅಂತೆಲ್ಲ ಮಾರೆ ಸಖತ್ ಭಾರಿ ಚಂದ, ಸೂಪರ್ ಇತ್ತು ಎಲ್ಲ ಕೂಡ ತಿಂಡಿ. ಬೆಳಿಗ್ಗೆನೋ ಜೋರು ಚಳಿ ಇತ್ತು, ಹಾಗೆ ಸಂಜೆನೋ ಅಷ್ಟೇ ಸಿಕ್ಕಾಪಟ್ಟೆ ಚಳಿ ಇತ್ತು. ಇಲ್ಲಿ ಒಂದು ಪಾನ್ ಶಾಪ್ ಇತ್ತು ಸೈಡಲ್ಲಿ, ಹೋಟೆಲ್ ಸೈಡಿಗೆ. ನನ್ನ ಮಗ ಕೂಡ ಪಾನದ್ದು ಬೇಕಂತ ಹೇಳಿದ, ಸ್ವೀಟ್ ಪಾನ್. ಎಲ್ಲರೂ ಕೂಡ ಒಂದೊಂದು ಪಾನ್ ತಿಂದರು ಇಲ್ಲಿ. ಇಲ್ಲಿ ಬೀಡ ಪಾನ್ ಇದು ತಿನ್ನಲಿಕ್ಕೆ ಮತ್ತೆ ಬಂದಿದ್ದೇನೆ ಮಗನನ್ನು ಕರ್ಕೊಂಡು. ಅಮ್ಮ ಮಗ ಇಬ್ಬರು ಹಾಫ್ ಮಾಡ್ಕೊಂಡು ತಿನ್ನಿ, ನನಗೆ ಬೇಡ, ಮತ್ತೆ ನೀವು ತಿಂದಂಗೆ ಅವನಿಗೆ ಫುಲ್ ತಿನ್ನೋಕ್ಕಾಗಲ್ಲ. ಇದು ಇಲ್ಲೇ ತಿಂತೀರಲ್ಲ, ಕಟ್ ಮಾಡಿ ಕೊಡೋದಾ? ಅವನು ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಹಾಗೆ ಪ್ರತಿಯೊಬ್ಬರು ಕೂಡ ಕಿಣಿಸ್ ವಸ್ರ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು.